ಕಾರ್ಮಿಕರ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮುಷ್ಕರ. ರಾಜ್ಯಾದ್ಯಂತ ಪೌರ ಕಾರ್ಮಿಕರಿಂದ ಅನಿರ್ದಿಷ್ಟಾವಧಿ ಮುಷ್ಕರ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪೌರ ಕಾರ್ಮಿಕರು ಇಂದಿನಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಡೆಸ್ತಾ ಇದ್ದು, ಕೊರಟಗೆರೆಯಲ್ಲಿ ಪೌರ ಕಾರ್ಮಿಕರು ಕಸ ಸಂಗ್ರಹ, ವಿಲೇವಾರಿ, ಸ್ವಚ್ಛತೆ, ನೀರು ಪೂರೈಕೆ, ಒಳಚರಂಡಿ ನಿರ್ವಹಣೆ ಬಂದ್ ಮಾಡಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಹೌದು, ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ನಡೀತಾ ಇದೆ. ಅದರಂತೆ ಇಂದು ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಹಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಚಾಲನೆಯನ್ನ ನೀಡಿದ್ರು. ಈ ವೇಳೆ ಮಾತನಾಡಿದ ಪೌರ ಕಾರ್ಮಿಕರು, ಹೊರಗುತ್ತಿಗೆ ನೌಕರರನ್ನ ಕಾಯಂಗೊಳಿಸಬೇಕು, ಹಾಗೆ ಕೆಜಿಡಿ, ಸಂಜೀವಿನಿ ಆರೋಗ್ಯ ಯೋಜನೆ, ವೇತನ ಸೇರಿದಂತೆ ಸರ್ಕಾರಿ ನೌಕರರಿಗೆ ನೀಡುವಂತೆ ನಮಗೂ ನೀಡಬೇಕೆಂದು ಒತ್ತಾಯಿಸಿದ್ರು. ರಾಜ್ಯಾದ್ಯಂತ ಪೌರ ನೌಕರರ ಸಂಘದಿಂದ ಅನಿರ್ದಿಷ್ಟವಾದಿ ಒಂದು ಮುಷ್ಕರ ಕೈಗೊಂಡಿದ್ದೀವಿ. ನಾವು ಸಂಘದಿಂದ ಕೆಲವು ಬೇಡಿಕೆಗಳನ್ನಿಟ್ಟು ಈ ಒಂದು ಮುಷ್ಕರ ಕೈಗೊಳ್ತಾ ಇದ್ದೀವಿ. ಮೊದಲನೇದಾಗಿ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರುಗಳು ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪೌರ ಸೇವಾ ಸಂಸ್ಥೆಯನ್ನು ನಾವು ರಾಜ್ಯ ಸರ್ಕಾರಿ ನೌಕರರುಗಳನ್ನ ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು, ಮತ್ತು KJD ಮತ್ತು ಎಲ್ಲ ಜ್ಯೋತಿ ಸಂಜೀವಿನಿ ಅಂತ ಆರೋಗ್ಯ ಸಂಜೀವಿನಿ ಕೊಡಬೇಕು, ಮತ್ತು ನಮ್ಮನ್ನು ಸರ್ಕಾರಿ ನೌಕರರಿಂದ ಎಂದು ಗುರುತಿಸಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಬೇಡಿಕೆ ಇಟ್ಟಿದ್ದೀವಿ. ಹಾಗೂ ಎರಡನೇದಾಗಲಿ ಹೊರಗುತ್ತಿಗೆ ಮತ್ತು ಅಡಿಯಲ್ಲಿ ಇವಾಗ ನಮ್ಮ ಅಣ್ಣ ತಮ್ಮದಿರು ಅಕ್ಕ ತಂಗಿರಿಗೆ ಆಲೆ ಹೊರಗುತ್ತಿಗೆಯಲ್ಲಿ ನೀರು ಸರಬರಾಜು ಆಗಿರ್ಬೋದು, ಪೌರ ಕಾರ್ಮಿಕರಾಗಿರ್ಬೋದು, ಇನ್ನಿತರ ಕೆಲಸಗಳಲ್ಲಿ ಇವಾಗ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಶಾಶ್ವತವಾಗಿರೋದು ಯಾವುದಾದ್ರೂ ಕನಿಷ್ಠ ವೇತನ ಆಗಿರ್ಬೋದು, ಇಲ್ಲ ಒಂದು ಅಡಿಯಲ್ಲಿ ಅವರಿಗೆ ಏನಾದರೂ ಒಂದು ನೌಕರ ನೇರ ಪಾವತಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ದಿನ ಅದು ಎರಡನೇ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಮತ್ತು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ 20-35 ವರ್ಷಗಳಿಂದ ಸಮಾನ ವೇತನದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಮಾನ ವೇತನದಲ್ಲಿ ಕೆಲಸ ಮಾಡೋರಿಗೆ ಶಾಶ್ವತವಾಗಿ ಅವ್ರಿಗೆ ಪರ್ಮಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೊಂದು ನಾವು ಅವ್ರನ್ನ ಇಟ್ಕೊಂಡು ಬೇಡಿಕೆ ಇಟ್ಕೊಂಡು ಮುಷ್ಕರ ಕೈಗೊಳ್ತಾ ಇದ್ದೀವಿ. ಇನ್ನೊಂದು ನಮ್ಮ SFC ಅನುದಾನದಲ್ಲಿ ಇವಾಗ ಪೌರ ಕಾರ್ಮಿಕರಿಗೆಲ್ಲ ಒಂದು ನಮ್ಮ ವಸೂಲಿ ದುಡ್ಡಲ್ಲೇ ಸಂಬಳ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಇದು ಮಾಡಿದ್ದಾರೆ. ಆದರೆ SFC ಅಮೌಂಟಲ್ಲೇ ಎಲ್ಲರಿಗೂ ಸಂಬಳ ಕೊಡಬೇಕು, ಮತ್ತು ಅವ್ರಿಗೇ ಸಂಬಳ SFC ಅಮೌಂಟಲ್ಲೇ ಕೊಡಬೇಕು ಅಂತ ಹೇಳ್ಬಿಟ್ಟು ಈ 4ನೇ ಒಂದು ಬೇಡಿಕೆಯನ್ನು ಇಟ್ಟು ನಾವು ಈಗಾಗಲೇ ಮುಷ್ಕರ ಕೈಗೊಂಡಿದ್ದೀವಿ. ಇನ್ನು ಮತ್ತೊಬ್ಬ ಪೌರ ಕಾರ್ಮಿಕರು ಮಾತನಾಡಿ, ಸರ್ಕಾರಗಳು ನಮ್ಮ ಬೇಡಿಕೆಗಳನ್ನ ಈಡೇರಿಸದೆ ಮಲತಾಯಿ ಧೋರಣೆಯನ್ನ ತೋರ್ತಾ ಇವೆ. ನಮ್ಮನ್ನ ಕಾಯಂ ನೌಕರರೆಂದು ಪರಿಗಣಿಸಬೇಕು, ನಮ್ಮ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು, ಅಲ್ಲಿವರೆಗೂ ನಮ್ಮ ಮುಷ್ಕರವನ್ನ ಕೈ ಬಿಡುವುದಿಲ್ಲ ಎಂದಿದ್ದಾರೆ. ಕರ್ನಾಟಕ ಪೌರ ನೌಕರರ ಸಂಘದಿಂದ ರಾಜ್ಯಾದ್ಯಂತ ಮುಷ್ಕರವನ್ನು ಕೈಗೊಂಡಿದ್ದೀವಿ. ಈ ಒಂದು ಮುಷ್ಕರದ ಪ್ರಮುಖ ಉದ್ದೇಶ ಏನಂದರೆ, ಇದು ಒಂದು ಪಟ್ಟಣ ಪಂಚಾಯಿತಿ ಅಂದರೆ ಮುನ್ಸಿಪಲ್ನ ಕಾಯಂ ನೌಕರರ ರೀತಿಯಲ್ಲೇ ಪರ್ಮನೆಂಟ್ ನೌಕರರಿಗೆ ಏನು ಸೌಲಭ್ಯ ಸಿಗುತ್ತೆ, ಜ್ಯೋತಿ ಸಂಜೀವಿನಿ ಇರ್ಬೋದು, KJD, ಇದು ಒಂದು ಸೆಮಿ ಗೌರ್ಮೆಂಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರ ಸ್ಥಳೀಯ ಸಂಸ್ಥೆಗಳನ್ನ. ಅದನ್ನು ಸಹ ಒರಿಜಿನಲ್ ಸರ್ಕಾರದ ಏನು ಸೌಲಭ್ಯ ಬರುತ್ತೋ ಅದೇ ಸೌಲಭ್ಯ ಇದು ಮುನ್ಸಿಪಾಲಿಟಿಗಳಿಗೂ ಅನ್ವಯ ಆಗಬೇಕು. ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಹೊರಗುತ್ತಿಗೆ ಪದ್ಧತಿಯನ್ನು ಆಚೆ ಆಗಬೇಕು. ಎಲ್ಲರೂ ಒಂದೇ ಸಮಾನವಾಗಿ ನೋಡಬೇಕು. ಹೊರಗುತ್ತಿಗೆ ನೌಕರರ ಹತ್ರನೂ ಅಷ್ಟೇ ಕೆಲಸ ತಗೋತಾರೆ, ಪರ್ಮನೆಂಟ್ ಎಂಪ್ಲಾಯ್ಸ್ ಹತ್ರನೂ ಅಷ್ಟೇ ಕೆಲಸ ತಗೋತಾರೆ. ಹಂಗಾಗಿ ಸೇವಾ ಭದ್ರತೆ ಇಲ್ಲದೆ ದುಡಿಸ್ಕೊಳ್ಳೋ ಪದ್ಧತಿಯನ್ನು ಹೊರಹಾಕಿ ಎಲ್ಲರನ್ನೂ ಸಹ ಒಂದೇ ರೀತಿಯಲ್ಲಿ ನೋಡಬೇಕು ಅನ್ನೋ ಒಂದು ಪ್ರಮುಖ ಉದ್ದೇಶ ಇದಾಗಿದೆ. ಅದರಲ್ಲಿ ಚಾಲಕರಿರ್ಬೋದು, ಡ್ರೈವರ್ಸ್ ಇರ್ಬೋದು, ಲೋಡರ್ಸ್ ಇರ್ಬೋದು, ಕಂಪ್ಯೂಟರ್ ಆಪ್ರೇಟರ್ ಇರ್ಬೋದು, 15-20-25 ವರ್ಷದಿಂದನೂ ಸಹ ಇದೇ ಒಂದು ಸಂಸ್ಥೆಗೋಸ್ಕರ ದುಡಿತಾ ಇರ್ತಾರೆ ಕಡಿಮೆ ವೇತನದಲ್ಲಿ. ಅವ್ರಿಗೂ ಸಹ ಎಲ್ಲ ನಾಗರಿಕರಿಗಿರುವಂಥದ್ದೇ ಸಮಸ್ಯೆಗಳು ಅವ್ರಿಗೂ ಇರುತ್ತೆ. ಒಬ್ರಿಗೆ ಜಾಸ್ತಿ ಸಂಬಳ, ವೇತನದಲ್ಲಿ ತಾರತಮ್ಯ ಆಗ್ತಾ ಇದೆ. ಈ ಒಂದು ಉದ್ದೇಶದಿಂದ ಈ ಒಂದು ದಿನ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದೀವಿ. ಇದನ್ನು ಒಂದು ಸರ್ಕಾರ ಉತ್ತಮ ರೀತಿಯಲ್ಲಿ ಪರಿಗಣಿಸಿ ನ್ಯಾಯ ಒದಗಿಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಪೌರ ನೌಕರರ ಸಂಘದ ವತಿಯಿಂದ ಮತ್ತು ಕೊರಟಗೆರೆ ಪಟ್ಟಣ ಪಂಚಾಯಿತಿ ವತಿಯಿಂದ ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಮೂಲೆಗೂ ನಮ್ಮ ತಾಲೂಕು, ಜಿಲ್ಲೆ, ಹಂಗಾಗಿ ಎಲ್ಲ ನಾವು ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಮತ್ತು ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಎಲ್ಲ ಬೆಂಬಲವನ್ನು ಸೂಚಿಸುತ್ತಾ ನಮ್ಮ ನೌಕರರಿಗೂ
ಈ ಸಮಾನ ವೇತನ ಅಂತ ಹೇಳ್ಬಿಟ್ಟು 30 ವರ್ಷದಿಂದ ಕೆಲಸ ನಿರ್ವಹಿಸಿದ್ದಾರೆ. ಅವರಿಗೆ ಸರ್ಕಾರದಿಂದ ಅವರಿಗೆ ಅನುಕೂಲ ಕೊಟ್ಟಿಲ್ಲ. ಮತ್ತು ಅದೇ ರೀತಿ ನಮ್ಮ ಸಮಾನ ವೇತನ ನೌಕರರು ಕೆಲವರು ರಿಟೈರ್ಡ್ ಆಗಿದ್ದಾರೆ, ಅವ್ರಿಗೂ ಸರ್ಕಾರದಿಂದ ಏನೂ ಸೌಲಭ್ಯ ಇಲ್ಲ. ಮತ್ತು ಅವರು ಕೆಲವರು ಮರಣ ಹೊಂದಿರ್ತಾರೆ, ಅವ್ರಿಗೂ ಇದು ಸರ್ಕಾರದಿಂದ ಅನುದಾನ ಕೊಟ್ಟಿಲ್ಲ. ಮತ್ತು ಎಲ್ಲ ನಮ್ಮ ನೌಕರರು ಡ್ರೈವರ್ಸು ಆಗಲಿ, ಕ್ಲೀನರ್ಸ್ ಆಗಲಿ, ಲೋಡರ್ಸ್ ಆಗಲಿ, ಆಟೋ ಡ್ರೈವರ್ಸ್ ಆಗಲಿ, ಚಾಲಕರೇ ಆಗಲಿ ಇಲ್ಲೇವರೆಗೂ 15 ವರ್ಷದಿಂದ ಸತತವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರು ಸರ್ಕಾರದಿಂದ ಅವರಿಗೆ ಏನೋ ಒಂದು ಮಲತಾಯಿ ಧೋರಣೆ ಮಾಡ್ತಾರೆ. ಮತ್ತು ಜೀತ ಪದ್ಧತಿ ಥರ ಕೆಲಸ ಮಾಡಿಸ್ಕೊಂಡು ಅವರಿಗೆ ಸಂಬಳ ಸರಿಯಾಗಿ ಕಾಲಕ್ಕೆ ಸಂಬಳ ಕೊಡ್ದಂಗೆ ಅವರಿಗೆ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ನಮ್ಮ ಸಚಿವರಾದಂಥ ರಹೀಂ ಖಾನ್ ಸಾಹೇಬ್ರವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರು, ಮಾನ್ಯ ಸಚಿವರಾದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಕೂಡ ಅವರು ನಮ್ಮ ನೌಕರರು ಅವರಿಗೆ ಸ್ಪಂದಿಸಿ ದಯವಿಟ್ಟು ನಮ್ಮ ನೌಕರಿಗೆ ಅವರಿಗೆ ಕಾಯಂ ಮಾಡಿಕೊಡ್ಬೇಕಾಗಿ ನಾನು ಈ ನೌಕರರ ಪರವಾಗಿ ಮತ್ತು ನಮ್ಮ ಸಾರ್ವಜನಿಕರ ಪರವಾಗಿ ಮತ್ತು ಮಾಧ್ಯಮದ ಪತ್ರಿಕರ ಪರವಾಗಿ ನಾನು ಈ 2 ಮಾತುಗಳನ್ನು ಮಾತಾಡ್ತಾ ಇದ್ದೀನಿ. ಅದೇನೇ ಇರಲಿ, ಹಲವು ವರ್ಷಗಳಿಂದ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಿ ಎಂದು ಹೋರಾಟ ಮಾಡ್ತಿದ್ದಾರೆ. ಆದರೆ ಸರ್ಕಾರಗಳು ಮಾತ್ರ ನೆಪ ಮಾತ್ರಕ್ಕೆ ಭಾಷಣಗಳನ್ನ ಮಾಡಿ ಭರವಸೆಯನ್ನ ನೀಡಿ ಸುಮ್ಮನಾಗ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಹೊರ ಗುತ್ತಿಗೆ ನೌಕರರನ್ನ ಕಾಯಂಗೊಳಿಸಿ ಅವರ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸುತ್ತಾ ಎಂದು ಕಾದು ನೋಡಬೇಕಾಗಿದೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.